ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಒಂದು ಪವರ್ಫುಲ್ ಸ್ಟೋರಿ ಆಗಿರುತ್ತೆ. ಜೊತೆಗೆ ಲೈಫ್ ಚೇಂಜ್ ಮಾಡೋ 7 ಪವರ್ಫುಲ್ ಸಕ್ಸಸ್ ಪ್ರಿನ್ಸಿಪಲ್ಸ್ ಕೂಡ ಇದರಲ್ಲಿ ಇರುತ್ತೆ. ಒಂದು ಟೈಮಲ್ಲಿ ಮಹಾನ್ ಸಾಮ್ರಾಟ್ ಚಂದ್ರಗುಪ್ತ ನದಿ ತೀರದಲ್ಲಿ ತುಂಬಾ ವಿಷಾದದಿಂದ ನಿಶಬ್ದವಾಗಿ ಕೂತ್ಕೊಂಡಿರ್ತಾರೆ. ಅವರ ಮುಖದಲ್ಲಿ ಕ್ಲಾರಿಟಿ ಇರಲ್ಲ, ಮನಸ್ಸಲ್ಲಿ ಕನ್ಫ್ಯೂಷನ್ ಇರುತ್ತೆ, ಒಳಗಿಂದ ಎನರ್ಜಿ ಇಲ್ಲದ ಹಾಗೆ ಫೀಲ್ ಆಗುತ್ತೆ. ಇದನ್ನು ಗಮನಿಸಿದ ಮಹಾನ್ ಗುರು ಚಾಣಕ್ಯ ಅವರ ಬಳಿಗೆ ಬಂದು, ಏನಾಯಿತು ಚಂದ್ರಗುಪ್ತ, ಯಾಕೆ ಎಷ್ಟು ಮೌನವಾಗಿದ್ದೀಯಾ, ನಿನ್ನ ಅಭ್ಯಾಸ ಏನಾಯಿತು, ನಿನ್ನ ಫೋಕಸ್ ಎಲ್ಲಿ ಹೋಯಿತು ಅಂತ ಕೇಳ್ತಾರೆ. ಆವಾಗ ಚಂದ್ರಗುಪ್ತ ನಿಧಾನವಾಗಿ ಉತ್ತರ ಕೊಡ್ತಾರೆ, ಗುರುದೇವ, ಪ್ರತಿ ಸಮಯದಲ್ಲೂ ಕೆಲಸ ಮಾಡಬೇಕು ಅಂತ ಅನ್ಸೋದಿಲ್ಲ. ಎಷ್ಟು ಕಷ್ಟಪಟ್ಟರೂ ಸಹ ಮನುಷ್ಯ ಪ್ರತಿ ಕ್ಷಣವೂ ಶ್ರಮಿಸೋಕೆ ಸಾಧ್ಯ ಇಲ್ಲ. ಕೆಲವೊಮ್ಮೆ ನಮ್ಮ ಬಳಿ ಗುರಿ ಇದ್ರೂ ಸಹ ಡೈರೆಕ್ಷನ್ ಕಳೆದುಕೊಂಡ ಹಾಗೆ ಫೀಲ್ ಆಗುತ್ತೆ. ಒಳಗಿಂದ ಕೆಲಸ ಮಾಡೋಕ್ಕೆ ಎನರ್ಜಿ ಬರೋದಿಲ್ಲ. ಇದು ಯಾಕೆ ಆಗುತ್ತೆ ಅಂತ ಕೇಳ್ತಾರೆ. ಆಗ ಚಾಣಕ್ಯ ನಗ್ತಾ ಹೇಳ್ತಾರೆ, ಚಂದ್ರಗುಪ್ತ, ನಿನ್ನ ಮನಸ್ಸಲ್ಲಿ ಈ ಥರದ ಆಲೋಚನೆ ಬರ್ತಿದೆ ಅಂದರೆ ನಿನ್ನ ಗುರಿ ಸ್ಟ್ರಾಂಗ್ ಇಲ್ಲ ಅನ್ನೋದಕ್ಕೆ ಅದು ಒಂದು ಸೂಚನೆ. ನಿನ್ನ ಗೋಲ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕು. ಜೀವನದಲ್ಲಿ ಯಶಸ್ಸು ಸಾಧಿಸಬೇಕು ಅಂದರೆ ಖಾಲಿಯಾಗಿ ಕೂತ್ಕೊಳ್ಳೋದನ್ನು ಬಿಡಬೇಕು ಅಂತ ಹೇಳ್ತಾರೆ. ಅವಾಗ ಚಂದ್ರಗುಪ್ತ ಆಶ್ಚರ್ಯದಿಂದ ಕೇಳ್ತಾನೆ, ಗುರುದೇವ, ಇದು ಹೇಗೆ ಸಾಧ್ಯ? ಯಾವ ಮನುಷ್ಯ ಕೂಡ ಯಾವಾಗಲೂ ಖಾಲಿಯಾಗಿ ಕೂತಿರದೆ ಹೇಗೆ ಇರಬಹುದು? ಇದು ಹೇಗೆ ಸಾಧ್ಯ ಅಂತ ಕೇಳ್ತಾರೆ. ಅದಕ್ಕೆ ಚಾಣಕ್ಯ ಹೇಳ್ತಾರೆ, ಚಂದ್ರಗುಪ್ತ, ಇದೇ ಯಶಸ್ಸಿನ ಒಂದು ದೊಡ್ಡ ರಹಸ್ಯ. ಇದನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಯಶಸ್ಸು ಸಾಧಿಸೋಕೆ ಹೆಚ್ಚು ಸಮಯ ತೆಗೆದುಕೊಳ್ಳಲ್ಲ. ಇದನ್ನು ಅರ್ಥ ಮಾಡಿಕೊಂಡವರು ಜೀವನದಲ್ಲಿ ದೊಡ್ಡ ಮಟ್ಟದಲ್ಲಿ ಇರ್ತಾರೆ. ಅದಕ್ಕೆ ಚಂದ್ರಗುಪ್ತ ಮತ್ತೆ ಹೀಗೆ ಕೇಳ್ತಾರೆ, ಖಾಲಿಯಾಗಿ ಕೂತಿರಬಾರ್ದು ಅಂದರೆ ಅರ್ಥ ಏನು ಗುರುದೇವ? ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಚಾಣಕ್ಯ ಹೇಳ್ತಾರೆ, ಇವತ್ತು ನಾನು ನಿನಗೆ ಜೀವನ ಪೂರ್ತಿ ಉಪಯೋಗ ಆಗೋ ಒಂದು ವಿಷಯ ಹೇಳ್ತೀನಿ. ಜೊತೆಗೆ ಯಶಸ್ಸಿನ 7 ಸೂತ್ರಗಳನ್ನು ಸಹ ಹೇಳ್ತೀನಿ. ಅವು ತುಂಬ ಅಮೂಲ್ಯವಾದವು. ಅವು ನಿನ್ನ ಅದೃಷ್ಟವನ್ನೇ ಬದಲಾಯಿಸಬಹುದು. ಆದ್ದರಿಂದ ತುಂಬ ಗಮನದಿಂದ ಕೇಳು ಅಂತ ಹೇಳ್ತಾರೆ. ಫ್ರೆಂಡ್ಸ್, ಒಂದು ಸಣ್ಣ ರಿಕ್ವೆಸ್ಟ್, ನಿಮಗೆ ಈ ಥರದ ಚಾಣಕ್ಯ ನೀತಿ ವಿಡಿಯೋಸ್ ಇಷ್ಟ ಇದ್ದರೆ ಕಮೆಂಟಲ್ಲಿ ಚಾಣಕ್ಯ ನೀತಿ ಅಂತ ಟೈಪ್ ಮಾಡಿ. ನಾನು ಪ್ರತಿಯೊಂದು ಕಮೆಂಟ್ ನಾನು ಓದ್ತೀನಿ. ಈ ರೀತಿಯ ಕಂಟೆಂಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ನೌ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಚಾಣಕ್ಯ ಹೇಳ್ತಾರೆ, ಚಂದ್ರಗುಪ್ತ, ಮೊದಲು ನಾನು ನಿನಗೆ ಒಂದು ಕತೆ ಹೇಳ್ತೀನಿ, ನಂತರ ಆ 7 ಸೂತ್ರಗಳನ್ನ ಹೇಳ್ತೀನಿ. ಆದ್ದರಿಂದ ಸ್ವಲ್ಪ ಸಹನೆ ಇರಲಿ. ಒಂದು ಚಿಕ್ಕ ಗ್ರಾಮದಲ್ಲಿ ರಾಮ್ಲಾಲ್ ಅಂತ ಒಬ್ಬ ತೋಟಗಾರ ಇರ್ತಾನೆ. ಅವನ ಕುಟುಂಬ ತುಂಬ ದೊಡ್ಡದು. ಹೆಂಡತಿ, 4 ಮಕ್ಕಳು, ವಯಸ್ಸಾದ ತಾಯಿ ತಂದೆ. ಆದರೆ ಮನೆ ಪರಿಸ್ಥಿತಿ ತುಂಬ ಕಷ್ಟಕರವಾಗಿರುತ್ತೆ. ಸಾಲ ತುಂಬ ಹೆಚ್ಚಾಗಿರುತ್ತೆ. ಪ್ರತಿದಿನ ಸಾಲ ಕೊಟ್ಟವರು ಮನೆ ಬಾಗಿಲನ್ನು ತಟ್ತಿರ್ತಾರೆ. ರಾಮ್ಲಾಲ್ ಬಳಿ ಒಂದು ಸಣ್ಣ ಹೊಲ ಇರುತ್ತೆ. ಪ್ರತಿ ವರ್ಷ ಅಲ್ಲಿ ಬೆಳೆ ಬೆಳೆಸ್ತಾನೆ. ಆದರೆ ಅವನ ದೊಡ್ಡ ಶತ್ರು ಲೇಜಿನೆಸ್. ಒಂದು ದಿನ ವಸಂತ ಋತು ಬರುತ್ತೆ. ರಾಮ್ಲಾಲ್ ಯೋಚಿಸ್ತಾನೆ, ಈ ವರ್ಷ ಚೆನ್ನಾಗಿ ಬೆಳೆ ಬೆಳೆಸ್ತೀನಿ, ಸಾಲ ತೀರಿಸ್ತೀನಿ ಅಂತ. ಅವನು ಬೀಜ ಬಿತ್ತುತ್ತಾನೆ, ಸ್ವಲ್ಪ ಕೆಲಸ ಮಾಡ್ತಾನೆ, ನಂತರ ಮನೆಗೆ ಬಂದು ಮಲಗ್ತಾನೆ. ಪ್ರಕೃತಿ ತನ್ನ ಕೆಲಸ ತಾನೇ ಮಾಡುತ್ತೆ. ಮಳೆ ಬರುತ್ತೆ, ಸೂರ್ಯ ಹೊಳಿತಾನೆ, ಬೆಳೆ ಸ್ವತಃ ಬೆಳೆಯುತ್ತೆ ಅಂತ ಅವನು ನಂಬ್ತಾನೆ. ದಿನಗಳು ಕಳೆಯುತ್ತೆ. ಪಕ್ಕದ ರೈತರು ಪ್ರತಿದಿನ ಹೊಲಕ್ಕೆ ಹೋಗಿ ನೀರನ್ನು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ, ಕೀಟಗಳಿಂದ ರಕ್ಷಿಸ್ತಾರೆ. ಆದರೆ ರಾಮ್ಲಾಲ್ ಮಾತ್ರ ಗ್ರಾಮದಲ್ಲಿ ಕೂತು ಮಾತಾಡ್ತಾನೆ, ಟೀ ಕುಡಿತಾನೆ, ಸಮಯನ ಹಾಳು ಮಾಡ್ತಾನೆ, ಕಷ್ಟಪಡಲ್ಲ. ಅದೃಷ್ಟ ಇದ್ರೆ ಸಿಗುತ್ತೆ ಅಂತ ಹೇಳ್ತಾನೆ. 1 ತಿಂಗಳಾಯಿತು, 2 ತಿಂಗಳು ಕಳೆಯುತ್ತೆ. ಹೊಲದಲ್ಲಿ ಗಿಡ ಗಂಟುಗಳು ಬೆಳೆಯುತ್ತೆ, ಕೀಟಗಳು ಹಿಡಿಯುತ್ತೆ, ಬೆಳೆ ಬಲಹೀನ ಆಗುತ್ತೆ. ರಾಮ್ಲಾಲ್ ಒಂದು ಸರಿ ಸಹ ಹೊಲಕ್ಕೆ ಹೋಗೋದಿಲ್ಲ. ಪ್ರತಿದಿನ ನಾಳೆ ಹೋಗ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಾನೆ. ಕೊನೆಗೆ ಹಾರ್ವೆಸ್ಟಿಂಗ್ ಟೈಮ್ ಬರುತ್ತೆ. ಅವನು ಹೊಲಕ್ಕೆ ಹೋಗಿ ನೋಡಿದಾಗ ಶಾಕ್ ಆಗ್ತಾನೆ. ಹಸಿರು ಬೆಳೆ ಇರಬೇಕಾದ ಜಾಗದಲ್ಲಿ ಒಣಗಿದ ಗಿಡಗಳು ಇರುತ್ತೆ. ಸ್ವಲ್ಪ ಧಾನ್ಯಗಳು ಸಿಗುತ್ತೆ, ಆದರೆ ಮಾರಾಟಕ್ಕೆ ಸಹ ಸಾಲಲ್ಲ. ಸಾಲ ಇನ್ನಷ್ಟು ಹೆಚ್ಚಾಗುತ್ತೆ. ಕುಟುಂಬ ಹಸಿವಿನಿಂದ ನರಳುತ್ತೆ. ಆವಾಗ ಅವನಿಗೆ ಪಶ್ಚಾತ್ತಾಪ ಆಗುತ್ತೆ, ನಾನು ಸರಿಯಾದ ಸಮಯದಲ್ಲಿ ಕೆಲಸ ಮಾಡಿದ್ರೆ ಇಂದು ನನ್ನ ಜೀವನ ಬೇರೆ ರೀತಿ ಇರ್ತಿತ್ತು ಅಂತ. ಅವಾಗ ಚಾಣಕ್ಯ ಚಂದ್ರಗುಪ್ತನ ಕಡೆ ನೋಡ್ತಾ ಹೇಳ್ತಾರೆ, ಚಂದ್ರಗುಪ್ತ, ಈ ಕಥೆ ಒಂದು ಲೈಫ್ ಲೆಸನ್. ಇವಾಗ ನಾನು ನಿನಗೆ ಯಶಸ್ಸಿನ 7 ಸೂತ್ರಗಳನ್ನ ಹೇಳ್ತೇನೆ. ಮೊದಲನೇದು, ನಿನ್ನ ಮೇಲೆ ಫೋಕಸ್ ಇರು, ಇತರರ ಮೇಲೆ ಅಲ್ಲ. ಇತರರ ಬಗ್ಗೆ ಹೆಚ್ಚು ಯೋಚಿಸಿದ್ರೆ ನಿನ್ನ ಮೈಂಡ್ ಡಿಸ್ಟ್ರಾಕ್ಟ್ ಆಗುತ್ತೆ, ನಿನ್ನ ಎನರ್ಜಿ ವೇಸ್ಟ್ ಆಗುತ್ತೆ, ನಿನ್ನ ಮೈಂಡ್ ಕಾಮ್ ಆಗಿರಲ್ಲ. 2ನೇದು, ಸ್ಪಷ್ಟವಾದ ಮತ್ತು ಸ್ಟ್ರಾಂಗ್ ಗೋಲ್ ಇರಬೇಕು. ಗೋಲ್ ಇಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ. 3ನೇದು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು. ನೀನು ನಿನ್ನ ಮೇಲೆ ನಂಬಿಕೆ ಇಡಬೇಕು. ಸೋಲು ಬಂದರೂ ಅದರಿಂದ ಕಲಿಬೇಕು. 4ನೇದು, ಕಲಿಯೋದನ್ನು ನಿಲ್ಲಿಸಬಾರ್ದು.
ಪ್ರತಿದಿನ ಹೊಸದನ್ನು ಕಲಿಬೇಕು. 5ನೇದು ಡಿಸಿಪ್ಲಿನ್ ಮತ್ತು ಹಾರ್ಡ್ ವರ್ಕ್. ನೀನು ಶುರು ಮಾಡಿರೋ ಕೆಲಸನ ಪ್ರತಿದಿನ ಡಿಸಿಪ್ಲಿನ್ದಾಗಿ ಹಾರ್ಡ್ ವರ್ಕ್ ಮಾಡಬೇಕು. 6ನೇದು ಯಾವಾಗಲೂ ಖಾಲಿಯಾಗಿ ಕೂತಿರಬಾರ್ದು, ಮನಸ್ಸನ್ನು ಪ್ರಾಡಕ್ಟಿವ್ ಆಗಿ ಬಳಸಬೇಕು. 7ನೇದು ಸಮಯವನ್ನು ವ್ಯರ್ಥ ಮಾಡಬಾರ್ದು. ಸಮಯ ಜೀವನದ ಅತ್ಯಂತ ಅಮೂಲ್ಯವಾದ ಸಂಪತ್ತು. ಕೊನೆಗೆ ಚಾಣಕ್ಯ ಹೇಳ್ತಾರೆ, ಜೀವನ ಒಂದು ಯುದ್ಧ, ನಿನ್ನ ಮೈಂಡ್ ನಿನ್ನ ದೊಡ್ಡ ಶತ್ರು, ಅದನ್ನು ಕಂಟ್ರೋಲ್ ಮಾಡು, ಅದನ್ನು ವೆಪನ್ ಆಗಿ ಬಳಸು ಅಂತ. ಫ್ರೆಂಡ್ಸ್, ಈ 7 ಸೂತ್ರಗಳು ಇವತ್ತಿಗೂ ಈಕ್ವಲಿ ಇಂಪಾರ್ಟೆಂಟ್. ನೀವು ಇದನ್ನು ಲೈಫಲ್ಲಿ ಅಪ್ಲೈ ಮಾಡಿದ್ರೆ ನಿಮ್ಮ ಸಕ್ಸಸ್ ಜರ್ನಿ ಚೇಂಜ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇನ್ಸ್ಪೈರ್ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಈ ರೀತಿಯ ವಿಡಿಯೋಸ್ ಬೇಕಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಹೈಪ್ ಮಾಡಿ. ಈ ವಿಡಿಯೋ ಹೆಚ್ಚು ಜನರಿಗೆ ರೀಚ್ ಆಗೋಕ್ಕೆ ಸಪೋರ್ಟ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.